ಇಲ್ಲ ಯೋಗ ಅಂದ್ರೆ ನಾವು ತಿಳ್ಕೊಂಡು ಕೇವಲ ಯೋಗಾಸನ ಅಂತ ತಿಳ್ಕೊಂಡಿದ್ದೀವಿ. ಯೋಗ ಇದು ಒಂದು ಆತ್ಮವನ್ನು ಪರಮಾತ್ಮನ ಜೊತೆಗೆ ಜೋಡಿಸುವುದು. ಈ ಯೋಗ ಏನು ಮಾಡ್ತದೆ, ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢ ಮಾಡ್ತದೆ. ಈ ಯೋಗದಲ್ಲಿ ಒಂದು ಊರಿಗೆ ನಾವು ಹೋಗ್ಬೇಕಾದ್ರೆ ಒಂದು ಹಾದಿ ಬೇಕು. ಒಟ್ಟು ಹಾದಿನೇ ಇಲ್ಲ, ಒಬ್ಬರು ಹೋದ್ರೆ ಅದು ಹಾದಿ ಬೇಕು, ಮತ್ತೊಬ್ಬರು ಹೋದ್ರೆ ಮತ್ತು ಹಾದಿ ಹೋಗೋದು ಗಟ್ಟಿವಾದ ಒಂದು ಹಾದಿ ಆಗ್ತದೆ. ಆಗ ಈ ಯೋಗದಲ್ಲಿ ಹಲವಾರು ಒಂದು ಭಾಗಗಳಿವೆ. ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಆಮೇಲೆ ರಾಜಯೋಗ. ಕೆಲವೊಬ್ಬರು ಏನು ಮಾಡ್ತಾರೆ, ಕರ್ಮಯೋಗ ಕೆಲಸ ಮಾಡಿ 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 ಅವರಿಗೆ ಭಗವಂತನ ಬರ್ತಾರೆ. ನಮ್ಮ ಬಸವಣ್ಣ ಏನಾರ ಕಾಯಕವೇ ಕೈಲಾಸ ಅಂತ. ಕೆಲಸ ಮಾಡಿ ಎಲ್ಲರೂ ಕೆಲಸ ಮಾಡ್ತಾರೆ, ಕೆಲಸ ಮಾಡಿ ಹೊಟ್ಟೆ ತುಂಬ್ಕೋತಾರೆ. ಮುಂದೇನು ಕೆಲಸ ಮಾಡಿ ಮಾಡಿ ಏನು ಮಾಡಬೇಕು, ಕಾಯಕವೇ ಕೈಲಾಸ ಅಂದ್ರೆ ಕಾಯಕದಲ್ಲೇ ನೀವು ದೇವರನ್ನು ಕಾಣು ಅಂತ, ನಿನ್ನಲ್ಲೇ ನೀವು ದೇವರ ಕಾಣು ಅಂತಂದ್ರೆ ಅರ್ಥ. ಅಂತ ಜ್ಞಾನಿಗಳು ಏನಾರ ಕೊನೆಗೆ ಏನಾರ ನಿನ್ನ ಕಾಯಕದಲ್ಲೇ ನಿನ್ನಲ್ಲಿ ನೀನು ದೇವರ ಕಾಣು ಅಂಥವ್ರು. ಇದು ಕರ್ಮಯೋಗ. ಆಮೇಲೆ ಭಕ್ತಿ ಯೋಗ. ಕೆಲವರು ಏನು ಮಾಡ್ತಾರೆ, ಭಕ್ತಿ ಮಾಡಿ ಆ ಭಜನೆ ಕೀರ್ತನೆ ಅಂತ ಎಲ್ಲ ಮಾಡಿ ಅದರಲ್ಲಿ ದೇವರನ್ನು ಕಾಣ್ತಾರೆ. ಇದೊಂದು ಭಕ್ತಿ ಮಾರ್ಗ. ಇವಾಗ ಮೀರಾಬಾಯಿ, ಕನಕದಾಸರು, ಪುರಂದರದಾಸರು ಬರ್ತಾರೆ. ಆಮೇಲೆ ಜ್ಞಾನ ಯೋಗ. ಜ್ಞಾನ ಅತೀ ಒಂದು ವೇದ ಉಪನಿಷತ್ತು ಓದಿ ಶಾಣೆ ಆಯ್ತಾರಲ್ಲ, ರಾಮಾನುಜರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಇವೆಲ್ಲ ಈ ಒಂದು ಮಾರ್ಗ ಬರ್ತಾರೆ. ಈಗೆಲ್ಲಾನು ಮಾಡಿಬಿಟ್ಟು ನಾವೊಂದು ರಾಜಯೋಗ ಅಂತ ಇತ್ತು. ಆ ರಾಜಯೋಗ ಎಲ್ಲೋ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ತರುತ್ತದೆ. ಅದರೊಳಗೆ ಪತಂಜಲಿ ಮಹಾಋಷಿಗಳು ಏನು ಹೇಳಿದಾರ, 8 ಮಾರ್ಗಗಳು ಕೊಟ್ಟಿದ್ದಾರೆ. 8 ಮಾರ್ಗಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇವತ್ತು ಎಲ್ಲ ಕಡೆ ಮಾಡೋದು ರಾಜಯೋಗ. ರಾಜಯೋಗದಾಗ ನಾವು ಇವತ್ತು ಏನು ಮಾಡೋಣ ಅಂದ್ರೆ, 3ನೇದು ಆಸನ. ಸ್ವಲ್ಪ ಆಸನ ಮಾಡೋಣ. ಆಸನ ಮಾಡಿದ ಮೇಲೆ ಮುಂದೆ ಸ್ವಲ್ಪ ನಮ್ಮ ಮತ್ತೆ ನಮ್ಮ ಸಾಹೇಬ್ ಮಾತಾಡಿದಾಗ ಮುಗಿಸ್ತೀವಿ. ಎಲ್ಲ ನೋಡಿ, ನಿಮ್ಮ ಒಂದು ಇದು ಸಿದ್ಧಾಸನ. ಈ ರೀತಿ ಸಿದ್ಧಾಸನ ಆರಾಮಾಗಿ ಕೊಡೋ ಇದು. ಕೆಲವರಿಗೆ ಇದು ಪದ್ಮಾಸನ, ಆಮೇಲೆ ವಜ್ರಾಸನ. ಈ ರೀತಿ ಕೊಡೋ ವಜ್ರಾಸನ. ನೀವೆಲ್ಲರೂ ಏನು ಮಾಡ್ರಿ, ಆರಾಮಾಗಿ ಸಿದ್ಧಾಸನ ಕೊಡಿ. ನೋಡಿ, ಮೊದಲು ಏನು ಮಾಡಬೇಕು, ದೀರ್ಘ ಉಸಿರಾಟ ತಗೊಂಡು 3 ಸಲ ಓಂಕಾರ ಮಾಡಿ. योपाकरोतं प्रवरं मुनिना पतंजलि प्राणिरानोऽस्मि। ओम शांति शांति शांति।
ಆಯಿತು. ಶುದ್ಧೀಕರಣ ವ್ಯಾಯಾಮ ಕ್ಲೀನಿಂಗ್ ಎಕ್ಸರ್ಸೈಸ್ ನಾವು ಯೋಗಾಸನ ಮಾಡಬೇಕಾದ್ರೆ ಅದರಿಂದ ಮುಂಚಿತವಾಗಿ ಶುದ್ಧೀಕರಣ ವ್ಯಾಯಾಮ ಮೊದಲು ಮಾಡಿ ಎಲ್ಲ ಕೈ ಮುಟ್ಟು ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಾಡಬೇಕು ಮತ್ತು ಉಸಿರನ್ನು ಬಿಡುತ್ತಾ ಪಕ್ಕದಲ್ಲಿ ಕೈತವನ್ನು ಉಸಿರು ತುಂಬುತ್ತಾ ಉಸಿರು ತೆಗೆದುತ್ತಾ ಮತ್ತು ಮೇಲುಗಡೆ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಉಸಿರನ್ನು ತೆಗೆದುಕೊಂಡ ಮತ್ತು ಪುಟ ಇನ್ನ ಮುಂದ್ರಿ ಮೇಡಮ್ ಧನ್ಯವಾದ. ಈಗ ನಾವು ಆಸನ ಬರೋದು. ಮೊದಲನೇ ಆಸನ ತಾಡಾಸನ. ತಾಡಾಸನ ಅಂದರೆ ಪರ್ವತಿದ್ದಾಗಿ ನೋಡಿ ಎಲ್ಲರೂ ಲಾಕ್ ಮಾಡಿರ್ತಾರ. ಲಾಕ್ ಮಾಡಿ ಮೇಲ್ ಮಾಡಿ ಉಸಿರು ತೆಗೆದುಕೊಳ್ತಾ ನಿಮ್ಮ ನಾರ್ಮಲ್ ಸ್ಟಾರ್ಟ್ ಆಗಿ ಹೇಳ್ಕೊಡ್ತೀನಿ. ಮುಂದಿನ ಆಸನ ಅರ್ಧ ಕಟಿ ಚಕ್ರಾಸನ ಅಂತ. ಅರ್ಧ ಕಟಿ ಚಕ್ರಾಸನ ಅಂದ್ರೆ ಟೊಂಕದ ಭಾಗ. ಈ ಟೊಂಕ ಭಾಗನ ಯಾವ ಶಕ್ತಿ ಕುಡಿಬೇಕು, ಇದರಿಂದ ಏನು ಉಪಯೋಗ ಆಗ್ತದೆ? ಮೊದಲ ನಿಮ್ಮ ಕೈಯನ್ನು ಭುಜ ಸಮಾನಾಂತರ ವಿಷಯ ತೆಗೆದುಕೊಳ್ತಾ ಸಮಾನಾಂತರ ನೇರವಾಗಿ ಬರಲಿ. ಪಕ್ಕಕ್ಕೆ ಎಷ್ಟು ಸಾಧ್ಯ ಇತ್ತು ಮತ್ ಪುನಃ ವಾಪಸ್ ಮತ್ತೆ ಎಡಗಡೆ ಉಸಿರು ತೆಗೆದುಕೊಳ್ತಾ ಪೂರ ತಲೆ ಸಮಾನಾಂತರವರೆಗೂ ನಾರ್ಮಲ್ ಉಸಿರಾಟ ಮತ್ತು ಉಸಿರು ಬಿಡುತ್ತಾ ಪಕ್ಕಕ್ಕೆ ಬಾಗಿದೆ ಎಷ್ಟು ಸಾಧ್ಯ ಅಂತ ಬಿಡುತ್ತಾ ವೃಕ್ಷಾಸನ. ಈಗ ವೃಕ್ಷಾಸನದಿಂದ ಲಾಭ ಏನಂದ್ರೆ ನೀವು ನೋಡಿದ್ರಿ ಮಾಡಾಗ ಈ ಕಡೆ ಸೆಳಿತಾ ಇತ್ತು. ಬ್ಲಡ್ ಭಾಳ ಸರ್ಕ್ಯುಲೇಷನ್ ಭಾಳ ಚೆನ್ನಾಗಾಯ್ತು. ಎಲ್ಲಿ ಬೆಡಸತನ ಬಿಸಿ ಏನಿರ್ತಲ್ಲ ಎಲ್ಲ ಹೋಗ್ಬಿಡ್ತು. ಯಾರೀಗ ಅರ್ಧ ಕಟ್ಟಿ ಚಕ್ರ ಮಾಡ್ತೀರಿ ಈ ಕಡೆ ನೋವು ಮತ್ತು ಈ ಭಾಗದ ನೋವು ಎಲ್ಲ ಹೋಗ್ಬಿಡ್ತು. ನೆಕ್ಸ್ಟ್ ವೃಕ್ಷಾಸನ ಅಂದ್ರೆ ಗಿಡದ ಥರ ಇರೋದು. ಏನು ಮಾಡಿರಿ ಎಲ್ಲರೂ ಈ ಥರ ನಿಂತು ನಿಮ್ಮ ಕೈಯನ್ನು ತೊಟ್ಟು ನಮಸ್ಕಾರ ಇಲ್ಲ. ಮತ್ತೆ ಈ ಭಾಗ ಅರ್ಧ ಚಕ್ರಾಸನ. ಈ ಅರ್ಧ ಚಕ್ರಾಸನ ನಿಮ್ಮ ಕೈಯನ್ನು ನಿಮ್ಮ ಸೊಂಟದಲ್ಲಿ ಎಷ್ಟು ಸಾಧ್ಯ ಇರ್ತದ ಉಸಿರು ತೆಗೆದುಕೊಳ್ತಾ ಹಿಂದಕ್ಕೆ ಬಾಗಿ ಸಾಧ್ಯ ಇರ್ತದೆ. ನಗಬೇಡ್ರಿ. ಉಸಿರು
ಪೇಟ್ ನಿಂತು ಮಾಡುವ ಆಸನಗಳು ಒಂದು ಎರಡು ಮೂರು, ಕೂತು ಮಾಡುವ ಒಂದು ಎರಡು ಆಸನ ಮಾಡೋಣ. ಯಾಕೆಲ್ಲ ಸರುಗೆ ಹೋಗ್ತಲ್ಲ ಕೂತ್ಕೊಳ್ಳಿ. ಎಲ್ಲರೂ ವಜ್ರಾಸನ ಕೂತು. ವಜ್ರಾಸನ ನೋಡ್ರಿ ಈ ತರ ಇನ್ನ ಕೂತ್ಕೊಳ್ಳಿ. ಅದೇ ಈ ತರ ಕೂತ್ಕೊಂಡ್ರೆ ಸೂಕ್ತ ವಜ್ರಾಸನ ಆಯ್ತು. ಈ ರೀತಿ ಕೂಡ್ರೆ ಇದು ಸೂಕ್ತ ವಜ್ರಾಸನ. ಅದೇ ಈ ರೀತಿ ಕೂತ್ಕೊಂಡ್ರೆ ವಜ್ರಾಸನ. ಎಲ್ಲರೇನು ಮಾಡ್ರಿ ವಜ್ರಾಸನ ಸೂಕ್ತ ವಜ್ರಾಸನ. ಈಗ ವಜ್ರಾಸನ ಈಗ ಮೊದಲನೇ ನಾವು ಏನಂದ್ರೆ ಈ ಒಂದು ಬೆನಿಫಿಟ್ ಒಂದೊಂದು ಆಸನ ಒಂದೊಂದು ಲಾಭ ಇದೆ. ಇನ್ನು ಮೊದಲನೇ ಆಸನ ಯಾವಾಗ ಮಾಡೋಣ ಮಾಡೋದು ಶಶಾಂಕಾಸನ ಅಂತ. ಈ ಶಶಾಂಕಾಸನ ಮಾಡೋದ್ರಿಂದ ಚೇತನಗೊಳ್ಳುತ್ತೆ. ಮೆದುಳು ಬಹಳ ಪರಿಪಕ್ವದ ತೇಜಸ್ವಿ ಆಗುತ್ತೆ. ಏನು ಮಾಡೋದು ಎಲ್ಲರೂ ಹಿಂದೆ ಕೈ ಕಟ್ಟಲೆ ಈ ರೀತಿ ಎಲ್ಲರೂ ವಜ್ರಾಸನದಾಗ ಇರ್ಬೇಕು. ಶಿರು ಮುಂದೆ ತಲೆ ನಿಮ್ದು ಹೂ ನಮನ ಹತ್ತಿ ತಲೆ ತಲೆ ಹತ್ತಲಿ ಪೂರಣ ನಾನು ನೋಡಿ ಹತ್ತೆ ನೋಡ್ರಿ ಹಾಕೋಣ ತೆಗೆದುಕೊಳ್ತಾ ಹಾಗೆ ಮತ್ತೆ ಹಾಗೆ ಶಿರ್ ಬರುತ್ತಾ ಮುಂದೆ ಬಾಗಿ 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 ಮತ್ತೊಂದು ಆಸನ ಅರ್ಧ ಮತ್ಸ್ಯೇಂದ್ರ ಆಸನ. ಏನು ಮಾಡಿ ನಿಮ್ಮ ಬಲಗಾಲನ್ನು ಮುಂದಕ್ಕೆ ಮಾಡಿ ಎಲ್ಲ ಎಡಗಾಲನ್ನು ಮುಂದಕ್ಕೆ ಮಾಡಿ ಸ್ವಲ್ಪ ಇದೆ ನೀವು ನೋಡಿ ಅರ್ಧ ಮತ್ಸ್ಯೇಂದ್ರ ಆಸನ ಋಷಿ ಮುನಿ ಮೇಲೆ ಹೆಸರು ಮೇಲೆ ಬಂದ್ಬೇಕು. ಸುಮಾರು ದಿವಸ ಕೂತ್ಕೊಂಡು ಏನು ಮಾಡ್ರಿ ಬಲಗಾಲನ್ನು ಎಡ ಪುಸ್ತಕ ಕೆಳಗೆ ತಂಗಿ ನಿಮ್ಮ ಎಡಗಾಲನ್ನು ಬಲ ತೊಡೆ ಪಕ್ಕಕ್ಕೆ ವಿಷಯ ಬಿಡುತ್ತಾ ಸಾಧ್ಯ ಭಾವಿಸಿ ಹಿಂದಕ್ಕೆ ನೋಡಿ ಹಿಂದಕ್ಕೆ ನೋಡ್ರಲ್ಲ ಹಿಂದಕ್ಕೆ ನೋಡಿ ಮಾತಾಡಬೇಡಿ ಯಾರು ಮಾತಾಡಬೇಡಿ ಈಗ ಯಾಕೆ ಮಾತಾಡೋರು ಬಲ ಕಡೆ ಸರ್ ಈ ಎಡ ಕಡೆ ಪಕ್ಕ ಹಿಂಗೆ ಗೊತ್ತಿಲ್ಲ ಸಾಕಾಗಷ್ಟು ಗೊತ್ತಿಲ್ಲ ಎಷ್ಟು ಈಗ ನೋಡ್ರಿ ಮನೆ ಮಾಡೋ ಒಂದು ಎರಡು ಆಸನ ಹೊಟ್ಟೆ ಮೇಲೆ ಭಾಳ ಸಾಕಷ್ಟು ಒಂದು ಎರಡು ಮಾಡ್ತಾರೆ. ಈ ಹೊಟ್ಟೆ ಮೇಲೆ ಮಣ್ಣು ಮಾಡಬೇಕಾದ್ರೆ ಈಗ ರಿಲ್ಯಾಕ್ಸ್ ಇದು ಮಕರಾಸನ. ಈಗ ಕಾಲು ಹೊರಗಿರ್ಬೇಕು ಹೊರಗಿಟ್ಟು ಮಕರಾಸನ ಇದು ರಿಲ್ಯಾಕ್ಸ್ ನಂತರ ವಿಶ್ರಾಂತಿದಾಯಕ ಆಸನ ಕೂಡ ಅಂತಾರೆ. ಇದು ಆಸನವೂ ಕೂಡ ವಿಶ್ರಾಂತಿದಾಯಕ ಆಸನವೂ ಕೂಡ. ಇದು ವಿಶ್ರಾಂತಿ ತಗೋಬೇಕು ಆರಾಮಾಗಿ ಮೊಸಳೆ ಯಾವ ಮಾಡ್ಕೊಂಡು ನೀವು ಆರಾಮಾಗಿರಿ ರಿಲ್ಯಾಕ್ಸ್ ಆಗಿ ಯಾವುದೇ ಒಂದು ಆಸನ ರಿಲ್ಯಾಕ್ಸ್ ಭಾಳ ಮುಖ್ಯ. ಒಂದು ನಿಮಿಷ ವಿಶ್ರಾಂತಿ ಮಾಡಬೇಕು. ನೋಡಿ ನಾವು ಮೊದಲನೇ ಮಾಡೋದು ನನಗೆ ಹೊಟ್ಟೆ ಮೇಲೆ ಮಾಡೋ ಆಸನಗಳು ಅಂದರೆ ಭುಜಂಗಾಸನ. ಹೀಗೆ ಮಾಡೋದು ನಾವು ಪಕ್ಕದ ಇಟ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯ ಇರ್ತದೆ ಈ ಪಂಕದಿಂದ ಮೇಲೆ ಎತ್ತಬೇಕು ಪೂರ ಮೇಲೆ ಎತ್ತಬೇಕು. ಏನು ಮಾಡ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯ ಇರ್ತದೆ ನಿಮ್ಗೆ ಎಷ್ಟು ಸಾಧ್ಯ ಇರ್ತದೆ ಹಿಂಗೆ ಮಾಡಲಿಕ್ಕೆ ಹತ್ತಿರ್ಬೇಕು. ಭುಜಂಗಾಸನ ಉಸಿರು ಬಿಡುತ್ತಾ ಇಲ್ಲ. ಈಗ ಮನೆಗೆ ಹೊಟ್ಟೆ ಮೇಲೆ ಮಾಡುವ ಆಸನ ಮತ್ತೊಂದು ಶಲಭಾಸನ. ಈ ಎರಡೂ ಕೈಗಳಿಗೆ ಮಾಡಬೇಕು. ತೊಡೆಗೆ ಆಗ್ತದೆ ಬಂದು ನಿಮ್ಗೆ ಎಷ್ಟು ಸಾಧ್ಯ ಇತ್ತು 30 ಡಿಗ್ರಿ 40 ಡಿಗ್ರಿ ಸರ್ ಈ ಕಾಲನ್ನು ಇದು ಶಲಭಾಸನ. ಕೆಲವು ಬೆನ್ನಿನ ಮೇಲೆ ಮಾಡುವಂಥ ಆಸನ ಬೆನ್ನಿನ ಮಲಗಿ
ಉತ್ಥಿತ ಪಾದಾಸನ ನೋಡಿ ನಿಮ್ಗೆ ಎಷ್ಟು ಸಾಧ್ಯ ಆಯ್ತದ ಒಂದು 35 ಕುಸಿತ ತೆಗೆದು ಬರ್ತಾರೆ ಈ ರೀತಿ ಇಲ್ಲ ಕುಸಿದ್ ಬಿಡತ್ತ ಇದೇ ಮತ್ತು ಮುಂದೆ ಸ್ವಲ್ಪ ಅರ್ಧ ಗ್ಲಾಸ್ ಇದೇ ಮತ್ತು ನೀರು ಹಿಂಗೆ ಮಾಡೋದು ಇಲ್ಲ ಸಾಧ್ಯ ಅದು ಯಾಕ ನಿಮ್ಮ ಚಳಿ ನಾವೊಂದು ಸರ್ವಾಂಗಾಸನ ಮಾಡ್ಕೊಳ್ತೀನಿ ಸಾಧ್ಯ ಅಷ್ಟೇ ಯಾಕಂದ್ರೆ ನಂದು ವಯಸ್ಸು ಭಾಳ ಅಲ್ಲ ಅದಕ್ಕೆ ಸರ್ವಾಂಗಾಸನ ಇದು ಆದ ತಕ್ಷಣ ಏನು ಮಾಡ್ಬೇಕಂದ್ರೆ ನಿಮ್ಮ ನೇಮ ಹೇಳ್ಕೊಡ್ತಾ ಇದ್ದೀನಿ ಇದು ಆದ್ಮೇಲೆ ಕನಿಷ್ಠ 5 ರಿಂದ 10 ನಿಮಿಷವರೆಗೆ ಶ್ವಾಸನ ಮಾಡಬೇಕು ಇದು ಎಲ್ಲರಿಗೂ ಭಾಳ ಪ್ರಿಯವಾದ ಆಸನ ಬೇರೆ ಯಾರು ಮಾಡಲ್ಲ ಅಂತಾರೆ ಸಮಾಧಾನ ಮಾಡ್ತೀವಿ ಈಜಿ ಆರಾಮ ಏನು ಮಾಡಬೇಕು ಇಂಥವು ಸಾಕಷ್ಟು ಇರ್ತಾವೆ ಒಂದು ಎಡೆಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗೇನು ಮಾಡಬೇಕು ಶವಾಸನ ಮಾಡಬೇಕಾದ್ರೆ ಈ ಕೈಯನ್ನು ಪಕ್ಕಕ್ಕಿಟ್ಟು ಕಾಲು ಇಟ್ಟು ಆರಾಮ ಶವಾಸನ ನಿಮ್ಮ ಕಾಲುಗಳಿಗೆ ವಿಶ್ರಾಂತಿ ನಿಮ್ಮ ಮೀನಖಂಡಗಳಿಗೆ ವಿಶ್ರಾಂತಿ